ಈ ರಾಮ ಬಾವಿಗಾರು ಅಂದ್ರೆ ಯಾಕೆ ಏನು ಅಂತ ಕೇಳದೆ ಹಾರವನು ಅನ್ಕೊಂಡಿದ್ದೆ. ಒಯ್ತಾರ ಅವನ ಮಂಜ ನಂಗೋಸ್ಕರ ಹಿಡ್ಕೊಳ್ಳ ಅಂದ್ರೆ ಕಣ್ಣು ಮುಚ್ಕೊಂಡು ಗಬುಕ್ ಅಂತ ಹಿಡ್ಕೊಳ್ಳೋನು ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನೇ ಬಿಟ್ಟೋಗ್ಬೇಕು ಅಂತ ಮಾಡಿದ್ಯಾ? ಲವ್, ನೀನಿಲ್ದೆ ಈ ರಾಮ ಹೆಂಗಿರ್ತಾರೆ ಅಂತ ಯೋಚನೆ ಮಾಡಿದ್ಯಲ್ಲ? ಇರಲ್ಲ ಕಳ್ಳ, ನಿನ್ ಬುಟ್ಟಿ ರಾಮ ಇರಕ್ಕಿಲ್ಲ, ಸತ್ತೋಗ್ಬಿಡ್ತಾನೆ. ಸಮಾಧಾನ ಮಾಡ್ಕೊಳ್ಳ. ಬಿಡಿದೆ, ಸುಮ್ಕಿರು, ಸಮಾಧಾನ ಮಾಡ್ಕೊ. ಸರಿ, ಇನ್ನೊಂದ್ಕಿಂತ ಈ ದಡ್ತನ ತೋರ್ಬೇಡ ಆಯ್ತಾ? ಏಯ್ ಆಯ್ತು ಹೇಳು, ಶಾರದಾ ಹೇಳಿ ನಿಜನಾ? ಯಾರಲ್ಲ ನಿನ್ ಮನೆ ಬಿಟ್ಟು ಕೇಳಿದ್ದು? ಹೌದ್ ರಾಮಣ್ಣ, ಶಾರದಕ್ಕೆ ಹೇಳಿದ್ದು ದಿಟ. ದೊಡ್ಡ ಮನೆಗೆ ಹೋಗಿ ಬಂದಾಗಿಂದ ಹಿಂಗೆ ಅವನೇ ಬಿರ್ಬಿರ್ನೆ ಮೂಟೆ ಕಟ್ಟಿ ಸಂಜೆ ಅಷ್ಟೊಳಗೆ ಹೋಗೋಣ ಅಂತಂದ. ಲೇ ಮಂಜ, ಸರಿಯಾಗಿ ಕೇಳಿಸ್ಕ. ಇದೇ ತರ ಇನ್ನೊಂದು ಕಿತ ಏನಾರ ಮಾಡ್ದೋ ಈ ರಾಮನ ಉಸಿರು ನಿಂತೋಯ್ತದೆ ಅನ್ನೋದನ್ನ ಗಟ್ಟಿ ಮಡಿಕ. ಇಲ್ಲೇ ಇರೋ, ಮನೆ ತಗೊಬರ್ತೀನಿ. ರಮಣ ನಿಂತ್ಕೋ ರಮಣ, ನೀ ಕೋಪ ಮಾಡ್ಕೋಬೇಡ, ಇಷ್ಟೇನಿಲ್ಲ ಬಿಟ್ಬಿಡಮ್ಮ. ಲೇ ಹೆಂಗ್ಲ ಬಿಟ್ಬಿಡು ಅಂತ ಹೇಳ್ತೀಯಾ? ಯಾರೋ ನಿನ್ನ ಬಗ್ಗೆ ತೆಪ್ಪಾಗಿ ಮಾತಾಡ್ಬಿಟ್ರೆ ನೋಡ್ಕೊಂಡು ಸುಮ್ಕಿರಕಾಯ್ತದ? ಸರದವ, ನೀನು ನೋಡ್ಕ, ನಾ ಮನೆ ತಗೊಬರ್ತೀನಿ. ರಾಮಣ್ಣ ಚಂದ್ರಿ, ಮಾವನವ್ರು ನೀರು ತಂದ್ಕೊಡು. ಶಾರದ ಕೈಲಮ್ಮ. ನೀವು ಬರ್ತಿದ್ದೀರಾ ಅಂತ ಹೇಳಿದ್ರು, ಅವ್ರು ಹೊಲದ ಕಡೆ ಹೋದ್ರು ಮಾವ. ಮತ್ತೆ ನಮ್ಮ ಪೈಲ್ವಾನ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಹೊಲ ಗದ್ದೆ ಕೆಲಸಗಾರರು ಎಲ್ಲ ಆರಾಮಾಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ಆದರೆ ಒಂದು ತಪ್ಪು ನಡೆದು ಹೋಗಿದೆ. ಏನು ತಪ್ಪು? ಅದು ನಮ್ಮ ಗದ್ದೆಯಿಂದ ಆನೆ ಮನೆಗೆ ಕಳಿಸಿದ ಕಬ್ಬಿನ ಗಾಡಿಗಳಲ್ಲಿ 2 ಗಾಡಿ ಕಬ್ಬು ಮಾಯ ಆಗೋಗಿದೆ ಮಾವ. ಏನು ಮಾಯ? ಹಾಂ, ಅಂದರೆ 40 ಗಾಡಿ ಕಬ್ಬುಗಳಲ್ಲಿ 38 ಮಾತ್ರ ಆನೆ ಮನೆಗೆ ಹೋಗಿರೋದು. ಇನ್ನು 2 ಗಾಡಿ ಮಧ್ಯದಲ್ಲೇ ಕಳುವಾಗಿದೆ. ಏನು ಹೇಳ್ತಿದ್ದೆ ನಂದಿತಾ? ಯಾವನ್ ಮಾಡಿದ್ದು? ಗನ್ ತಗೋಬಾ, ಶೂಟ್ ಮಾಡಿಬಿಡ್ತೀನಿ. ಅಶೋಕ, ನಿಧಾನಕ್ಕಲ್ಲ, ಯಾಕಲ ಆತರ ಪಡ್ತೀಯ? ಏನು ಇಸ್ಯ ಅಂತ ಹೊಸಿ ತಾಳ್ಮೆಯಿಂದ ಕೇಳು. ಅಪ್ಪಯ್ಯ, ಈಗ ತಾಳ್ಮೆಯಿಂದ ಇದ್ದೂನೇಯ ಎಲ್ಲಾನು ತಲೆ ಮೇಲೆ ಕೂತ್ಕೊಂಡಿರೋದು. 2 ಗಾಡಿ ಕಬ್ಬು ಅಂದ್ರೆ ಏನು ಸುಮ್ಕೆಯ? ಯಾರು ಅಂತೇನ ನಾ ಗೊತ್ತಾದ್ರೆ? ನನಗೆ ಯಾರು ಅಂತ ಗೊತ್ತು. ಯಾರು? ಹೇಳು ನಂದಿ, ಯಾರು ಅಂತ ಹೇಳು. ಅದು ತಪ್ಪು ಮಾಡಿರೋರು ನಮ್ಮನೇಲೇ ಒಬ್ರು. ಯಾರು ಅಂತ ಹೇಳು ನಂದಿ. ಯಾರು ಅಂದ್ರೆ ಅದ್ಯಾರು ಅಂದ್ರೆ ನಂದಿತಾ. ನಾನೇ, ನಂದೇ ತಪ್ಪು. ಪಾಪ ಬಾವ ಅವರು ಮನೆ ಹೊಲ ಗದ್ದೆ ಅಂತ ಎಲ್ಲ ನೋಡ್ಕೋತಿರ್ತಾರೆ. ಆದರೆ ಅವ್ರಿಗೆ ಲೆಕ್ಕ ನೋಡ್ಕೊಳ್ಳೋದಕ್ಕೆ ಬರಲ್ಲ. ನಾನೇ ನೋಡ್ಕೋಬೇಕಿತ್ತು. ತಪ್ಪೆಲ್ಲ ನಂದೇ ಮಾವ. ನನಗೆ ಶಿಕ್ಷೆ ಕೊಡಿ.
ಅದಕ್ಕೆ ನೀವು ಯಾಕೆ ಅಪ್ಪಯ್ಯ ತೆಪ್ಪೆಲ್ಲ ನಂದೆಯ ನನಗೆ ಶಿಕ್ಷೆ ಕೊಡಿ. ಇಲ್ಲ ಇಲ್ಲ, ತಪ್ಪೆಲ್ಲ ನಂದೆ. ನಾನೇ ಲೆಕ್ಕನ ಸರಿಯಾಗಿ ನೋಡ್ಕೋಬೇಕಿತ್ತು. ಆಗಿರೋ ನಷ್ಟಕ್ಕೆ ನಾನು ನನ್ನ ತಾಳಿನ ಅಡ ಇಟ್ಟಾದ್ರೂ ಲೆಕ್ಕ ಸರಿ ಮಾಡ್ತೀನಿ. ಯಾಕೆ ಹಿಂಗೆ ಮಾತಾಡ್ತೀರ ಅದಕ್ಕೆ? ಅಪ್ಪಯ್ಯ ತೆಪ್ಪು ಮಾಡೋದು ನಾನು. ನಂದಿ, ತಲೆ ಕಟ್ಟಿದೆ ಹಾಗೆ ಯಾಕೆ ಯಾರೋ ಮಾಡಿದ ತಪ್ಪ ನಿನ್ನ ತಲೆ ಮೇಲೆ ಹಾಕೋತಿದ್ಯಾ? ಅಯ್ಯೋ, ನೀವು ಸುಮ್ಮನೆ ಇರ್ರಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಏನ್ ಬೇಕಾದ್ರೂ ಮಾಡ್ಬೇಕು. ರೀ ನಿಂತ್ಕೊಳ್ರಿ ರೀ. ಅಶೋಕ ಹೇಳಿದ್ದು ಸರಿಯಾಗಿ ಇದೆ. ಯಾರೋ ಮಾಡಿದ ತಪ್ಪನ್ನು ಯಾಕಮ್ಮ ನಿನ್ನ ತಲೆ ಮೇಲೆ ಹಾಕೋತೀಯ? ಸರಿ, ಆಗಿದ್ದಾಗೋಯ್ತು. ಇನ್ಮೇಲೆ ಈ ಥರ ಆಗದಿರಾಗ ನೋಡ್ಕೊಳ್ಳಿ ಅಷ್ಟೇ. ಹಾಂ ಅಪ್ಪಯ್ಯ, ಒಂದು ಕೆಲಸ ಮಾಡಮ್ಮ, ಇನ್ಮ್ಯಾಕೆ ಲೆಕ್ಕ ಎಲ್ಲ ಅದಕ್ಕೆ ನೋಡ್ಕೊಳ್ಳಿ. ಅಯ್ಯೋ ಇಲ್ಲ, ನಾನು ಹೇಗೆ ಲೆಕ್ಕ ನೋಡ್ಕೊಳ್ಳಿ? ನನಗೇನು ಅರ್ಹತೆ ಇದೆ? ಯಾಕಮ್ಮ ಹೀಗಂತೀಯ? ನೀನು ಈ ಮನೆ ಸೊಸೆ ಅನ್ನೋದು ಸಾಲ್ದ, ಇನ್ಮೇಲೆ ನೀನೇ ಲೆಕ್ಕ ನೋಡ್ಕೊ. ನಮ್ಮ ರಾಮಂಗೂ ಲೆಕ್ಕದಿಂದ ಮುಕ್ತಿ ಬೇಕಾಗಿತ್ತೇನೋ? ಅಲ್ಲೇನ ಪೈಲ್ವಾನ? ಸರಿ ಮಾವ, ನೀವು ಹೇಳಿದ್ಮೇಲೆ ಆಗಲ್ಲ ಅಂತ ನಾನು ಹೇಗೆ ಹೇಳಿ? ಕಷ್ಟ ಆದ್ರೂ ಲೆಕ್ಕನೆಲ್ಲ ನಾನೇ ನೋಡ್ಕೋತೀನಿ. ಪೈಲ್ವಾನ ಬಯಸಿದ್ದು ಅದೇಯ, ಸೊಸೆ ಕೊಟ್ಟಿದ್ದು ಅದೇಯ. ಇನ್ಮ್ಯಾಕೆ ರಾಮಂಗೆ ಲೆಕ್ಕದ ಕಾಟ ಇಲ್ಲ. ಸರಿ, ನನಗೆ ಸ್ವಲ್ಪ ಸುಸ್ತಾಗದೆ, ಹೋಗಿ ಆರಾಮ್ ತಗೋತೀನಿ. ಅದಕ್ಕೆ ನಿಮ್ಮ ತಾವೊಂದು ವಿಷಯ ಕೇಳಲ್ಲ? ಕೇಳಿ ಬಾವ. ತೆಪ್ಪು ಮಾಡಿದ್ದು ನಾನು, ನೀವ್ಯಾಕೆ ಮಂಜುಗೆ ಬಯಕ್ಕೆ ಹೋದ್ರಿ? ಮಂಜನ್ನ ನಾನು ಯಾಕೆ ಮಂಜನ್ ಬೈಲಿ ಬಾವ? 2 ಗಾಡಿ ಕಬ್ಬು ಲೆಕ್ಕ ಸಿಕ್ಕಿಲ್ಲ ಅಂತ ಅವನ್ನ ಮನೆ ಬಿಟ್ಟು ಹೋಗಿ ಹೇಳಿದ್ರಿ ಅಂತಂದ. ಮತ್ತೆ ಬಾವ, ನೀವು ರಾಮ ಅಂದರೆ ಮಂಜ ಲಕ್ಷ್ಮಣ ಅಂತ ನನಗೆ ಗೊತ್ತಿಲ್ವಾ? ಅವನನ್ನ ನಾನು ಯಾಕೆ ಬೈಲಿ? ಚಿಂತೆ ಬಿಟ್ಟು ಮನೆಗೆ ಹೋಗು ಅಂದೆ ಅಷ್ಟೇ. ಹೌದಾ? ಅಯ್ಯೋ, ಆ ದಡ್ಡ ಬಡ್ಡಿ ಇದ್ದ ಮನೆ ಬಿಟ್ಟು ಹೋಯ್ತೀನಿ ಅಂತ ಕುಂತಿದ್ದ. ನಾನೇ ಬೋದು ತಡೆದು ಬಂದೀವ್ನಿ. ಅಯ್ಯೋ, ನಾನು ಹೇಳಿದ್ನಾ? ತಪ್ಪಾಗಿ ತಿಳ್ಕೊಂಡಿದ್ದಾನಲ್ಲ. ನಡೀಲಿ ಬಾವ, ನಾನು ಈಗಲೇ ಬಂದು ಮಂಜನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಅದಕ್ಕೆ ಅವನು ಹಂಗೆಯ ಆವಾಗ ಹೊಸಿ ದಡ್ತನ ತೋರ್ತಾನೆ ಇರ್ತಾನೆ. ನಾನು ನೋಡ್ಕೊತೀನಿ ಬಿಡಿ. ಆದರೂ ನನ್ನ ಮೇಲೆ ಕೆಟ್ಟ ಹೆಸರು ಬಂದ ಮೇಲೆ ಹೇಗೆ ನಾನು? ಹಂಗೆ ಅನ್ಬೇಡಿ. ಅದಕ್ಕೆ ನಿಮ್ಮ ಕೆಟ್ಟ ಹೆಸರು ಬರೋಕ್ಕೆ ಈ ರಾಮ ಯಾವತ್ತೂ ಬಿಡೋಕ್ಕಿಲ್ಲ. ಆದರೂ ಬಾವ, ಒಂದು ಸಲ ಕ್ಷಮೆ ಕೇಳಿದ್ರೇ ನನಗೆ ನೆಮ್ಮದಿ. ಅದಕ್ಕೆ ನೀವು ನಮ್ಮ ಅವ್ವ ಇದ್ದಂಗೆ. ನಿಮ್ಮನ್ನ ಕ್ಷಮೆ ಕೇಳಕ್ ಬಿಟ್ರೆ ನಾನು ನಮ್ಮ ಅವ್ವಂಗೆ ಅವಮಾನ ಮಾಡ್ದಂಗೆ. ನಾನು ನೋಡ್ಕೊತೀನಿ ಬಿಡಿ. ಬರ್ತೀನತ್ಗೆ. ಈ ಕೋಣನ ಕೈಯಿಂದ ಲೆಕ್ಕ ಎಲ್ಲ ನನ್ನ ಕಂಟ್ರೋಲಿಗೆ ತಗೊಂಡಿದ್ದಾಯ್ತು. ಇನ್ಮೇಲೆ ಕಪ್ಪು ಸರ ಕಂಪ್ಯೂಟರ್ ಎಲ್ಲದಕ್ಕೂ ಸೇರಿಸಿ ಲೆಕ್ಕ ಚುಕ್ತ ಮಾಡ್ತೇನೆ. ಆದರೂ ನೀನು ರಾಮಣ್ಣಗೆ ಹೇಳ್ದೆ ಹೋಗೋ ನಿರ್ಧಾರ ಮಾಡಬಾರ್ದಿತ್ತು ಕಣ್ಮಂಜ. ಆ ಸಮಯದಲ್ಲಿ ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಕಣಕ್ಕ. ಮನ್ಸಿಗೆ ತುಂಬಾ ನೋವಾಗೋಯ್ತು. ಮಂಜಾ, ಎಲ್ಲಿದ್ದಿಲ್ಲ? ಲವ್, ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಾಯ್ತು ಕಣ್ಲ. ಯಾಕೆ ರಾಮಣ್ಣ? ಮತ್ತಿನ್ನೇನ್ಲ? ಅತ್ತಿಗೆ ಚಿಂತೆ ಬಿಟ್ಟು ಮನೆ ಹೋಗು ಅಂತ ಹೇಳಿದ್ರೆ ನೀನು ಮನೆ ಬಿಟ್ಟು ಹೋಗಕ್ಕೆ ನಿಂತ್ಕೊಬಿಟ್ಟಿದ್ದಲ್ಲ. ಹಿಂಗೆ ಏನು ಹೇಳ್ಬೇಕು?
ಏನು ಹೇಳ್ತಾ ಇದ್ದೀಯ ರಮಣ? ಹ್ಞೂ ಸಾರ್ದವ, ನಾನು ಅದಕ್ಕೆ ತಾವು ಮಾತಾಡಿದೆ. ನೀವು ಯಾಕೆ ಮಂಜಿಗೆ ಮನೆ ಬಿಟ್ಟು ಕೇಳಿದ್ರಿ ಅಂತ. ಅವ್ರೇನೋ ಹೇಳಿದ್ರೆ ಇವನೇನೋ ಕೇಳಿಸ್ಕೊ ಬಂದವನೆ. ಲವ್ ಅದಕ್ಕೆ ಕಣ್ಲಾ ನಿಂಗೆ ಪೆದ್ದ ಅನ್ನೋದು. ಕೆಪ್ ನನ್ನ ಮಗನೇ, ಬಾ ಭಾನುವಾರ ಸಂತೆಲಿ ಕಿವಿಗೆ ಮಿಷಿನ್ ಹಾಕ್ಸ್ಕೊಡ್ತೀನಿ. ಸೊಸೆಮ್ಮ ಹಂಗಂದ್ರ ರಮಣ? ಹ್ಞೂ ಸರ್ದವ, ಇಂಥ ಅದಕ್ಕೆ ಸಿಗಕ್ಕೆ ನಾವೆಲ್ಲ 7 ಜನ್ದಾಗ ಪುಣ್ಯ ಮಾಡಿದ್ವು. ಅದು ಅಲ್ಲದೆ ಅವರೇ ಬಂದು ಮಂಜು ತವಾಗ ಸಮಯ ಕೇಳ್ತೀನಂತನೋ ಅಂದರು. ಮಂಜ ನೀನು ಹೇಳ, ನೀನು ಮಾಡಿದ ತಪ್ಪಿಗೆ ಅವ್ರು ಯಾಕ್ಲಾಕ ಸಮಯ ಕೇಳಬೇಕು? ಅದಕ್ಕೆ ಬೇಡ ಅಂತೇಳಿ ನಾನೇ ಬಂದ್ಬಿಟ್ಟೆ. ರಾಮಣ್ಣ, ಮನೆ ಲೆಕ್ಕ ಎಲ್ಲ ನಿಂತವ ಕೇಳಿಲ್ವೇ? ಹ್ಞೂ ಕೇಳಿದ್ರಯ್ಯ. ಇನ್ಮ್ಯಾಕೆ ಮನೆ ಲೆಕ್ಕ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತೇಳಿ ಬಂದ್ಬಿಟ್ಟೆ. ಏನು? ಹ್ಞೂ ಸರ್ದವ, ಮೊದಲು ಬೇಡ ಅಂದರು, ಆಮ್ಯಾಗ ನಾನು ಒತ್ತಾಯ ಮಾಡಿ ಕೇಳ್ಕೊಂಡಿದ್ಕೆ ಒಪ್ಕೊಂಡಿದ್ದು. ಲೋ ಮಂಜ, ಇನ್ಮ್ಯಾಕೆ ನಮಗೆ ಲೆಕ್ಕ ತಲೆನವೇ ಇಲ್ಲ ಕಣ್ಲ. ನಮ್ಮ ಕ್ಯಾಮೆ ಮಾಡ್ಕೊಂಡು ನಾವು ಆರಾಮಾಗಿರ್ಬೋದು. ನೋಡ್ದಾ ಎಂಥ ಒಳ್ಳೆ ಅದಕ್ಕೆ ಸಿಕ್ಕವ್ರೆ. ನೀನು ಆತ್ರಕ್ಕೆ ಬಿದ್ದು ಮನೆ ಬಿಟ್ಟು ಹೋಗಕ್ಕೆ ನಿಂತಿದ್ದಲ್ಲ, ಬಡ್ಡೆ ಇದ್ನೆ. ಡೇಯ್, ಇನ್ನೊಂದು ಕಿತ ಏನಾರ ಹಿಂಗೆ ಮಾಡ್ದೋ ಹಂಗೆ ಗುದ್ದಾಕ್ಬಿಡ್ತೀನಿ. ರಮಣ, ನೀನು ತುಂಬ ಮುಗ್ಧ ಕಣಪ್ಪ. ನಿಮ್ಮ ಬಗ್ಗೆನೂ ಕಾಳಜಿ ತಗೋ. ನನ್ನ ನೋಡ್ಕೊಳಕ್ ನೀವೆಲ್ಲರೂ ಇಲ್ವೇ? ನಂಗೆ ಇನ್ನೇನು ಬೇಕು? ಡೇ ಮಂಜ, ರೆಡಿ, ಆರಾಮಾಗಿ ಮನಿಕೋ, ಏನು ತಲೆ ಕೆಡಿಸ್ಕೊಬೇಡ. ಬೆಳಗ್ಗೆ ಮಾತಾಡಮ್ಮ. ಬರ್ನಾ? ಅಯ್ಯ ಬರ್ತೀನಿ. ಮುಂಜ ಹುಷಾರ್ ಕಣಪ್ಪ, ನಾನು ಬರ್ತೀನಿ. ನಡಿ ರಮಣ. ಬಂಗಾರದಂತವನು ರಾಮಣ್ಣ. ಅವನು ಒಳ್ಳೆತನನ ಕೆಲವರು ಅವ್ರ ಲಾಭಕ್ಕೆ ಬಳಸ್ಕೊತವ್ರೆ. ನಿಂಗೇನ ತಲೆ ಕಿಡಿದೆ ನಂದಿ? ಯಾರೋ ಮಾಡಿದ ತಪ್ಪು ನಿನ್ನ ತಲೆ ಮೇಲೆ ಯಾಕೆ ಹಾಕೋತಿದ್ಯಾ? ಇನ್ನೇನು ಮಾಡಲಿ, ನಾನು ಈ ಮನೆ ಸೊಸೆ ಆದಾಗಿಂದ ಮಾಡ್ತಿರೋ ಕೆಲಸ ಅದೇ ತಾನೆ. ಆದರೂ 1 ಪೈಸಾ ಬೆಲೆ ಸಿಗೋದಿಲ್ಲ ಈ ಮನೇಲಿ. ಓ, ಇದೇನಿದು? ಗಿಫ್ಟಾ? ಅರೆ, ಸೀರೆ, ವಾಚ್. ಓಹೋ, ಯಾರಿಗಿದೆಲ್ಲ? ಇನ್ಯಾರಿಗೆ? ನನ್ನ ಮುದ್ದು ಹೆಂಡತಿ. ಓಹೋ, ಸ್ಯಾರಿ ತುಂಬಾ ಚೆನ್ನಾಗಿದೆ ಕಣ್ರಿ. ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು, ನೀವು ಮಾವ ಬೆಂಗಳೂರಿಗೆ ಯಾಕೆ ಹೋಗಿದ್ರಿ? ಇನ್ಯಾಕೆ? ಅಣ್ಣಂಗೆ ಹೆಣ್ಣು ನೋಡೋಕೆ. ಗೊತ್ತಿತ್ತು. ಶಾರದಕ್ಕ ನಿಮಗೆ ಮೊಸರು ಸಕ್ಕರೆ ತಂದು ಕೊಟ್ಟಾಗಲೇ ನನಗೆ ಅನುಮಾನ ಬಂದಿತ್ತು. ಯಾವ ಮನೆತನದ ಹುಡುಗಿ? ದೇವಣ್ಣವ್ರು ಗೊತ್ತಾ ನಿಂಗೆ? ದೇವಯ್ಯ, ಮಿನಿಸ್ಟರ್ ದೇವಯ್ಯನವರ? ಹಾ, ಅವರೇ. ಎಂತ ಮನೆ ಅಂತೀಯ ನಂದಿ? ಯಪ್ಪ, ಅವ್ರು ಕಾರ್ ನಿಲ್ಸೋ ಜಾಗ ಅಂದ್ರೆ ನಮ್ಮ ಮನೆ ಲೆಕ್ಕ ಹಾಕು. ನಿಮ್ಮ ಅಪ್ಪನಿಗೆ ದೊಡ್ಡ ಮನುಷ್ಯ ನಂದಿ ಅವರು. ಕೋಪ ಮಾಡ್ಕೋಬೇಡ ನಂದಿ. ಸಮಾಧಾನ ಸಮಾಧಾನ, ಕೂತ್ಕೋ. ಅಂದ್ರೆ ನಿಮ್ಮ ಅಪ್ಪ ಏನಷ್ಟು ದೊಡ್ಡ ಮನುಷ್ಯ ಅಲ್ಲ ನಂದಿ ಅವರು. ನಿಮ್ಮ ಅಪ್ಪ ಎಲ್ಲಿ, ಅವರೆಲ್ಲಿ? ನಿಮ್ಮ ಅಪ್ಪ ಏನೇ ದೊಡ್ಡ ಮನುಷ್ಯ ಅಲ್ಲ. ನಿಮ್ಮ ಅಣ್ಣ ನೋಡಿದ್ರೆ ಮದುವೆನೇ ಆಗಲ್ಲ ಅಂತಾರೆ. ನೀವು ನೋಡಿದ್ರೆ ಬೆಂಗಳೂರುವರೆಗೂ ಹೆಣ್ಣು ನೋಡಕ್ಕೆ ಹೋಗಿದ್ದೀರಲ್ಲ, ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ದೇನು? ಅಪ್ಪ ಹೇಳಿದ್ಮೇಲೆ ಅಣ್ಣ ಉಲ್ಟಾ ಮಾತಾಡ್ತಾನ? ನಿಮ್ಮ ಅಣ್ಣ ಮದುವೆ ಆದರೆ ನನಗೂ ಖುಷಿನೇ. ಆದರೆ ನಾನು ಇಷ್ಟು ದಿನ ಪಟ್ಟಿದ್ದ ಕಷ್ಟ ಎಲ್ಲ ಹೆಚ್ಚಾಗುತ್ತಷ್ಟೆ. ಅದೇ ಹೆಂಗೆ? ಮೊದಲೇ ಈ ಮನೇಲಿ ಎಲ್ಲರೂ ನನ್ನನ್ನು ಕೆಲಸದೋಳ್ ಥರ ನೋಡ್ತಿದ್ದಾರೆ.
ಈಗ ನನ್ನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಇನ್ನೊಬ್ಬಳನ್ನ ಕರ್ಕೊಂಡ್ಬರ್ತಿದ್ದೀರಾ. ಹಣೆ ಬರಹ, ಜೀವನ ಪೂರ್ತಿ ಜೀತದಾಳಾಗಿ ಬಾಯಿ ಮುಚ್ಕೊಂಡಿರ್ಬೇಕು ನಾನು. ಚಿನ್ನ ನಂದಿಲ್, ಈ ಮನೆಗೆ ಯಾರೇ ಬರ ಮೊದಲು ನೀನಾದ್ಮೇಲೆ ಸೀರೆ ನೋಡು. ಡಬ್ಬ ಕಲರ್ ನನಗಿಷ್ಟ ಆಗಲಿಲ್ಲ. ವಾಚ್ ನೋಡು ನಂದಿ. ನನ್ನ ಟೈಮೇ ಚೆನ್ನಾಗಿಲ್ಲ, ನನಗೇನು ಬೇಡ. ಕೋಪ ಮಾಡ್ಕೋಬೇಡ ನಂದಿ. ಶ್ರಮ ಪಡೋನೆ ನಿಜವಾದ ಪೈಲ್ವಾನ, ನಿಯತ್ ಪಾಲ್ಸೋನೆ ಕುಸ್ತಿ ಮಾಡೋನೆ ನಿಜವಾದ ಪೈಲ್ವಾನ, ಜಗತ್ತಿನ ರೂವಾರಿ ಈ ಬ್ರಹ್ಮಚಾರಿ, ಜಗತ್ತಿನ ರೂವಾರಿ ಜಗತ್. ಲೇ ಬಾಬು, ಯಾಕ್ಲಾ ಇಷ್ಟ ತಡ? ಎಲ್ರು ಸಾಧನೆ ಮುಗಿಸ್ಕೊಂಡು ಮನೆಗೆ ಹೋಗೋ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ಯಾ? ಇಷ್ಟ ತಡವಾಗಿ ಬಂದಿದ್ಯಲ್ಲ ಯಾಕೆ? ಗುರುಗಳೇ ಅದು ಪೈಲ್ವಾನ ನಿಜ ಮಾತಾಡ್ಬೇಕು. ಹೇಳು, ಯಾಕೆ ಇಷ್ಟ ತಡ ಆಯ್ತು? ಗುರುಗಳೇ, ನನ್ನ ಹೆಂಡ್ರು ಸೀರೆಗೆ ಫಾಲ್ಸ್ ಹಾಕ್ಸು ಅಂತ ಕೊಟ್ಲು, ಅದಕ್ಕೆ ಟೈಲರ್ ಅಂಗಡಿಗೆ ಹೋಗಿದ್ದೆ. ಅಯ್ಯೋ ಪಾಪ, ಟೇಲರ್ಗೆ ಯಾಕೆ ಅಷ್ಟು ಕಷ್ಟ ಕೊಡಕ್ ಹೋಗಿದ್ದೆ? ನೀನೇ ಕುಂತ್ಕೊಂಡು ಹಾಕ್ಬಿಟ್ಟು ಬರ್ಬೇಕಾಗಿತ್ತು ಕಲ. ಅಯ್ಯೋ 8 ಗಂಟೆ ಆಯ್ತು. ಯಾವನ್ಲ ಅದು? ದಿವಸ 8 ಗಂಟೆ ಆಯ್ತದೆ. ಈಗ ಮೇಡಮ್ಮು ಸ್ಕೂಲ್ಗೆ ಹೋಯ್ತಿರ್ತಾರೆ, ಆ ದಾರಿಲಿ ಹೋಗ್ಬಾರ್ದು. ಲೇ ರಾಮ, ನೋಡ ಇಲ್ಲಿ, ನೀ ಬತ್ತ ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ಕಂಕಣ ಬಿಚ್ಚಿಸ್ಬಿಡ್ತೀನಿ, ಖಾರ ಬಿಚ್ಚಿಸ್ಬಿಡ್ತೀನಿ. ಬೇಡ. ಸರಿ ಸರಿ, ನೀವು ಹೊರಡಿ, ನಾ ಗಲ್ಡಿ ಮನೆ ಬಾಗ್ಲ ಹಾಕೊಂಡು ಹೋಯ್ತೀನಿ. ಗುರುಗಳೇ ನೀವು ಹೊರಡಿ, ನಾನು ಇದ್ಬಿಟ್ಟು ಬಾಗಲಕ್ಕ ಹೋಯ್ತೀನಿ. ಸರಿ. ಏ ಬಾಬು, ನೀ ಬಾರ್ಲಾ. ಮಿಲ್ಲಲ್ಲಿ ಪೈಲ್ವಾನ್ರಿಗೆ ಅಂತ ಕಾಳು ಪಂಚಧಾನ್ಯ ಹಾಕಿ ಹಿಟ್ಟು ಮಾಡಕ್ಕೆ ಕೊಟ್ಟು ಬಂದೀವ್ನಿ. ಹೋಗಿ ತಕೊಂಬರಮ್ಮ. ಮಿಲ್ಗ ಗುರುಗಳೇ ನೀವು ಹೊರಡಿ, ನಾನು ಬಾಬುನು ಮಿಲ್ಗೆ ಹೋಗಿ ತಗೊಬತ್ತೀವಿ. ರಾಮ, ಯಾಕ್ಲಾ ನೀ ಒಳ್ಳಿ ಅಂತ ಇದ್ಯಾ? ನೀವು ಹೋಯ್ತಿರೋ ದಾರಿ ಸರಿ ಇಲ್ಲ. ಹುಷಾರು ಕಲಾ, ಹುಷಾರು. ಹಂಗೇನಿಲ್ಲ ಗುರುಗಳೇ, ನೀವು ಹೊರಡಿ, ನಾ ಎಲ್ಲ ನೋಡ್ಕೊತೀನಿ. ಸರಿ, ಬರ್ತೀನಿ. ಹಿಟ್ಟು ತರೋಕ್ ಮಿಲ್ ಕಡೆಗೆ ಹೋದ್ರೆ ಮೇಡಮ್ ಕಣ್ಣಿಗೆ ಬೀಳಕ್ಕಿಲ್ಲ, ಬ್ಯಾರೆ ದಾರಿಂದನೇ ಹೋಗ್ಬಿಡ್ಬೋದು. ಬಾರಮ್ಮಣ್ಣ, ಬೇಗ ಹೋಗುಮ್ಮ, ರೆಡಿ ಆಗು. ಇನ್ನೇ ಏಟೊತ್ತಾಯ್ತದೆ? ಹಾಕಿವ್ನಿ, ಕೊಡ್ತೀನಿ ಇರಮ್ಮ ಒಂದು ಸ್ವಲ್ಪ ಹೊತ್ತು. ಬರಲಾ? ಸಿರಣ. ಓ ರಮಣ, ಚೆನ್ನಾಗಿದ್ಯಾ? ಹಾಂ, ನಾನು ಚಂದಾಗಿವ್ನಿ. ನೀನು? ನಾನು ಚೆನ್ನಾಗಿ ರಮಣ. ಏನು ಈ ಕಡೆ? ನಮ್ಮ ಗುರುಗಳು ಪೈಲ್ವಾನ್ರು ಹಾ. ಹಿಟ್ಟು ಬಿಡ್ಸಕ್ ಕೊಟ್ಟಿದ್ರಂತಲ್ಲ, ತಗೋಗೋ ಅಂತ ಬಂದೆ. ಒಂದು 5 ನಿಮಿಷ ರಮಣ, ಕೊಟ್ಟೆ. ಹಾಂ, ಆರಾಮೇ ಕೊಡು, ಅವಸರನಿಲ್ಲ. ಆಯ್ತು ರಮಣ, ಚೆನ್ನಾಗಿದೀಯಾ? ಹೂ ಕಣಕ ಸಂದಾಕಿವ್ನಿ. ನೀವ್ ಹೆಂಗಿದ್ದೀರಿ? ನಾನು ಚೆನ್ನಾಗಿವ್ನಿ. ನಮಗೆಲ್ಲ ಸಿಹಿ ಊಟ ಯಾವಾಗ ಹಾಕ್ಸಿ? ಮದುವೆಗಿದ್ವಿ ಯೋಚನೆ ಇರ್ತತ್ತೋ ಇಲ್ವೋ? ಅಕ್ಕ, ನಿಂಗೆ ಸಿಹಿ ಊಟ ಬೇಕಾ ಹೇಳು, ಇವಾಗಲೇ ಹಾಕ್ಸ್ಬಿಡ್ತೀನಿ. ಆದರೆ ಮದುವೆಗಿದ್ವೆಲ್ಲ ಏನಿಲ್ಲ, ನಮ್ಮ ಬ್ರಹ್ಮಚಾರಿ ಕಣಕ. ಹೋಗೋ ವೀರ ಹನುಮ ಬಲು ಪರಾಕ್ರಮ ಜ್ಞಾನವೇ. ನಮ್ದು ರೆಡಿ ಇದೆಯಾ? ಆಗ್ತಾ ಇದೆ ಮೇಡಮ್, ಕೊಟ್ಟೆ. ಬೇಗ ಮಾಡಿ, ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಸರಿ ಅಮ್ಮ, ನೀನೇ ತೊಗೊಂಡು ಹೋಗ್ಬಿಡ್ತೀಯಾ? ನನ್ನ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ನಿನಗೆ ಲೇಟ್ ಆಗ್ತಿದೆ ಅಂತೀಯಾ? ನೀ ಹೊರಡು, ನನಗೆ ಕೈ ನೋವಿದ್ರೂ ಪರವಾಗಿಲ್ಲ, ನಾನೇ ತೊಗೊಂಡು ಹೋಗ್ತೀನಿ. ರಮಣ, ನನ್ನ ಡಬ್ಬ ಕೊಡು.